ಮನ ಪರಿವರ್ತನೆ ಆಗುವಂತಹ ಪುಸ್ತಕ ಕೊಟ್ಟಿದ್ದಾರಂತೆ ತರುಣ್ ಸುಧೀರ್. ನಾನು ದರ್ಶನ್ ಅವರಿಗೆ 2 ಪುಸ್ತಕ ಕೊಟ್ಟಿದ್ದೀನಿ, ಲೈಫ್ ಜರ್ನಿ ಹಾಗೂ ಫಿಲಾಸಫಿ ಪುಸ್ತಕ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಬದಲಾವಣೆ ಆಗಬೇಕು ಅನ್ನೋ ಅರ್ಥ ಇರುವಂತಹ ಪುಸ್ತಕಗಳು ಅಂತ ಹೇಳಿದ್ದಾರೆ. ದರ್ಶನ್ ಅವರು ತಪ್ಪು ಮಾಡಿಲ್ಲ, ನ್ಯಾಯ ಸಿಗತ್ತೆ ಅಂತ ದರ್ಶನ್ ಭೇಟಿ ಬಳಿಕ ನಿರ್ದೇಶಕ ತರುಣ್ ಸುಧೀರ್ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು, ಏನು ಅವ್ರು ಯಾವಾಗಲೂ ನಾನು ಯಾವ ಸ್ಮೈಲಲ್ಲಿ ನೋಡಿ ರಿಯಾಕ್ಟ್ ಮಾಡ್ತಿದ್ರು ಅದೇ ಒಂದು ಸ್ಮೈಲಲ್ಲೇ ಅದೇ ಹೇಳಿದ್ರು. ಅವ್ರಿಗಿಂತ ನಮಗೆ ಒಳಗಡೆ ವೀಕ್ ಆಗಿದ್ದೀವಿ ನಾವು ಕಂಪ್ಯಾರಿಟಿವ್ಲಿ. ಸೊ ಸರ್ ಏನಿಲ್ಲ, ಬೇಸಿಕ್ಲಿ ಹೇಗಿದ್ದಾರೆ ಅವ್ರ ಹೆಲ್ತು ಅದ್ರ ಬಗ್ಗೆನೇ ಚರ್ಚೆ ಆಗಿದ್ದು. ಏನಿಲ್ಲ ಮಗನೇ ಆರಾಮಾಗಿದ್ದೀನಿ, ಸ್ವಲ್ಪ ಜ್ವರ ಇತ್ತು, ಇವಾಗ ಬೆಟರ್ ಆಗ್ತಾ ಇದ್ದೀನಿ, ನಾನು ಏನು ತೊಂದರೆ ಇಲ್ಲ ಅನ್ನೋ ಥರನೇ ಹೇಳಿದ್ರು. ಸೊ ಅಷ್ಟೇ, ಬೇಸಿಕ್ಲಿ ಅದ್ರ ಬಗ್ಗೆನೇ ಮಾತಾಡಿದೆ ಹೊರತು ಇನ್ನೇನು ಬೇರೆ ಆ ಥರ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದು ವಿಷಯನೇ. ಸೊ ಅದು ನನ್ನ ಮನಸ್ಸಲ್ಲಿ ತೊಳಲಾಟ ಇತ್ತು. ಅವರು ಯಾವುದೇ ಕಾರಣಕ್ಕೂ ನೀನು ಡೇಟ್ ಚೇಂಜ್ ಮಾಡಬಾರ್ದು, ಏನಿದೆ ನೀನು ಆ ಡೇಟಲ್ಲೇ ಮಾಡ್ಕೋ, ನಾನು ಬರ್ತೀನಿ, ನೀನು ಆರಾಮಾಗಿರು ಅನ್ನೋ ಥರನೇ ಅವ್ರಿಗೆ ಒಂದು ನಂಬಿಕೆ ಇದೆ. ಇದೇ ನಾವು ಹೇಳಿದ್ವಲ್ಲ ಸರ್, ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ. ಸೊ ಹಾಗೆ ಆಗಲಿ ಅಂತಲೇ ಪ್ರೇ ಮಾಡ್ತೀವಿ. ಇಲ್ಲ ಸರ್, ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ, ಸೊ ಆ ವಿಸಿಟಲ್ಲಿ ನಾವು ಅಲ್ಲ ತಮ್ಮ ಮದುವೆಗೆ ಬರಲಿಕ್ಕೆ ಸಾಧ್ಯ ಅದಕ್ಕೆ ಅದ್ರದ್ದು ಸರ್, ಅದು ನನಗೆ ಗೊತ್ತಿಲ್ಲ, ಅದನ್ನು ಐಡಿಯಾ ಇಲ್ಲ. ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ ಸರ್. ನಾನು ಆ ಡೇಟ್ಗಿಂತ ಮುಂಚೆ ಬರ್ತಾರೆ ಸರ್. ಇಲ್ಲೆಲ್ಲ ಏನು ತೊಗೊಂಡೋಕೆ ಬಿಡಲ್ವಲ್ಲ ಸರ್, ನಾವು ಕೈಲೇನು ಆ ಥರದ್ದು ಏನಿಲ್ಲ. ಹೌದು ಸರ್. ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡಿದ್ರು? ಇಲ್ಲ ಸರ್, ಏನು ಜನರಲ್ಲಾಗಿ ಹೆಂಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನು ಅನ್ನೋದಷ್ಟೇ ಬಿಟ್ಟರೆ, ಬೇಸಿಕ್ಲಿ ಆ ಹೆಲ್ತು ಅವ್ರಿಗೆ ಆರಾಮಾಗಿರಿ, ಅದೇ ಮಾತುಕತೆ. ಅತ್ತ ಪವಿತ್ರ ಗೌಡ ಅವರ ತಾಯಿ ಬಂದು ಪವಿತ್ರ ಗೌಡ ಅವ್ರನ್ನ ಭೇಟಿಯಾಗಿದ್ದಾರೆ ಹಾಗೂ ಪವಿತ್ರ ಗೌಡ ಅವರ ಮಗಳನ್ನ ಕೂಡ ಕರ್ಕೊಂಡ್ಬಂದು ಭೇಟಿ ಮಾಡಿಸಿದ್ದಾರೆ. ತಾಯಿ ಭೇಟಿ ಬಳಿಕ ಪವಿತ್ರ ಗೌಡ ಅವರ ಮಗಳ ಮುಖದಲ್ಲಿ ನಗು ಇತ್ತು. ಒಂದೇ ವಾರದಲ್ಲಿ 2ನೇ ಬಾರಿಗೆ ತಾಯಿ ಶೋಭಾ ಅವರು ಪವಿತ್ರ ಗೌಡ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸಹೋದರ ಕೂಡ ಬಂದಿದ್ರು, ಪವಿತ್ರ ಗೌಡ ಅವರ ಸಹೋದರ ಕೂಡ ಬಂದು ಭೇಟಿ ಮಾಡಿದ್ದಾರೆ. ತಾಯಿ ಜೊತೆಗೆ ಪವಿತ್ರ ಗೌಡ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸದನದಲ್ಲಿ ಹಗರಣಗಳ ಗದ್ದಲ, ಕೋಲಾಹಲ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಭ್ರಷ್ಟಾಚಾರ ಪಿತಾಮಹ ಯಾರು ಅನ್ನೋದರ ಕುರಿತಾಗಿ ಸಮರ ನಡೀತಾ ಇದೆ. ಭ್ರಷ್ಟಾಚಾರದ ಪಿತಾಮಹರೇ ಬಿಜೆಪಿಯವರು ಅಂತ ಕೇಸರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ಯುದ್ಧ ನಡೆಸಿದ್ದಾರೆ. ಬಿಜೆಪಿಗೆ ಹಗರಣಗಳನ್ನ ಬಿಚ್ಚಿಡ್ತಾರೆ ಅನ್ನೋ ಭಯ ಅಂತ ಹೇಳಿದ್ದಾರೆ. ಏನು ಇನ್ಸ್ಟ್ರಕ್ಷನ್ ಇದೆ, ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ, ಇವರು ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ, ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರು ಕೇಳಬೇಕಾಗಿದೆ. ಕರಪ್ಷನ್ ವಿರುದ್ಧ ಹೋರಾಟ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ, ಅವರ ಕಾಲದಲ್ಲಾದಂತ ಕಳ್ಳತನ, ಲೂಟಿ, ಭ್ರಷ್ಟಾಚಾರ ಅದನ್ನು ಮುಚ್ಚಿಕೊಳ್ಳಲಿಕ್ಕೆ ಇವತ್ತು ಆಮೇಲೆ ಯಾವತ್ತು ಕೂಡ ಈಗ ಇಡಿ ಅವರು ಹಿಂದೆ ಎಲ್ಲ ಬರಲಿಲ್ಲ, ಇಡಿ ಅವರು ಹಿಂದೆ ಎಲ್ಲ ಬರಲಿಲ್ಲ, ಈಗ ಶುರು ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ನಮ್ಮ ಮಿನಿಸ್ಟರ್ಗಳು ಹೇಳಿದ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿ ಅಂತ ಹೇಳದ, ಇದನ್ನ ಇದು ಕಾನೂನು ರೀತಿ ಮಾಡ್ತಕ್ಕಂಥ ತನಿಖೆನ ಕಾನೂನು ರೀತಿ ಮಾಡಲಿ. ವಿ ಆರ್ ನಾಟ್ ಅಫ್ರೇಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಇಡಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ, ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಬಿಜೆಪಿ. ಮಾನ್ಯ ಅಧ್ಯಕ್ಷರೇ, ಇಷ್ಟನ್ನ ನಾನು ಲಿಖಿತವಾಗಿ ಹೇಳಿದ್ದೀನಿ. ಅವೆಲ್ಲನೂ ಕೂಡ ರೆಕಾರ್ಡ್ ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದೇ ನನ್ನ ಉತ್ತರ. ಈಗ ಆಯ್ತು, ಏನ್ ಮಾಡೋದು ಹೇಳ್ಬಿಡ್ಲ. ಈಗ ನಾವು ಈಗ ಬಹುಶಃ ಎಲ್ಲರಿಗೊಂದು ಮನವಿ, ಮಳೆ ಬಹಳ ಜೋರಿದೆ ಊರಲ್ಲಿ. ಮಾನ್ಯ ಅಧ್ಯಕ್ಷರೇ, ವರ್ತನೆಯಿಂದ ಅಸೆಂಬ್ಲಿ ಗೌರವ ಇದೆಯಲ್ಲ, ಗೌರವ ಹಾಳಾಗಿದೆ, ಸಂಪ್ರದಾಯ ಇದೆಯಲ್ಲ ಹಾಳಾಗಿದೆ. ಇವರು ವರ್ತನೆ, ಇವರು ಈ ತರ ವರ್ತನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಸಂವಿಧಾನಕ್ಕೆ ಮಾರಕ. ಈಗ ಒಂದು
ವಿಶೇಷವಾದ ಮನವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಇವತ್ತು ಮಳೆಗಾಲದಲ್ಲಿ ಬಹಳಷ್ಟು ಇವತ್ತು ಮಳೆ ನಡೀತಾ ಇದೆ. ಆದ ಕಾರಣ ಕೆಲವು ರಸ್ತೆಗಳು ಕೂಡ ಬಂದ್ ಆಗುವಂಥ ಪರಿಸ್ಥಿತಿ, ಫ್ಲೈಟು ಕೂಡ ಕೆಲವು ಲ್ಯಾಂಡ್ ಆಗುವುದಿಲ್ಲ. ಎಲ್ಲವೂ ಕೂಡ ಆದಿತ್ಯವಾರ ರಾತ್ರಿ ಬೆಂಗಳೂರು ಬಂದು ಮುಟ್ಟಬೇಕು. ಮತ್ತು ದೊಡ್ಡ ವಿಷಯ ಸುದ್ದಿ ಅಂತ ಹೇಳಿದ್ರೆ ಈ ಸಭೆಯನ್ನು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಮುಂದೂಡಲಾಗಿದೆ. ಈ ತರ ಸಭೆ ನಡೆಸಿದ್ರೆ ನಾವು ರಾಜಕೀಯ ಮಾಡಬೇಕು, ಮಾನ್ಯ ಅಧ್ಯಕ್ಷರೇ, ಇವ್ರ ಕಾಲದ್ದೆಲ್ಲ ಹೇಳ್ತೀನಿ. ಈಗ ನಾನು BC ಪಾಟೀಲ್ ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ BC ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಸೂಲಿ ಮಾಡುತ್ತಿದ್ದ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು. ಯಾರು ಬರೆದಿದ್ದರು? ಕೃಷಿ ಇಲಾಖೆ. ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಸೆರೆವಾಸದಿಂದಾಗಿ ನಟ ದರ್ಶನ್ ವಿಲ ಸೆಂಟ್ರಲ್ ಜೈಲಲ್ಲಿರೋ ದರ್ಶನ್ಗೆ ಜ್ವರ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಜ್ವರದಿಂದ ಬಳಲ್ತಾ ಇದ್ದಾನ ಕಾಟೇರ. ದರ್ಶನ್ ಭೇಟಿ ಸಂದರ್ಭದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಏನ್ ಹೇಳಿದ್ರು? ಸೆರೆವಾಸದಲ್ಲಿರೋ ಕಾಟೇರನಿಗೆ ಜ್ವರ ಅಂತೆ. ದರ್ಶನ್ ಅವರಿಗೆ ಜ್ವರ ಇದೆ ಅಂತ ಗೊತ್ತಾಯ್ತು ಅಂತ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ರು. ಆರೋಗ್ಯ ವಿಚಾರಿಸೋದಕ್ಕೆ ಭೇಟಿ ಮಾಡಿದ್ದೀನಿ ಅಂತ ಹೇಳಿದ್ರು. ಜೈಲಿನಲ್ಲಿ ದರ್ಶನ್ ಪುಸ್ತಕ ಓದ್ತಾ ಇದ್ದಾರೆ, ಬೆಳಗ್ಗೆ ಎದ್ದು ಯೋಗ ವ್ಯಾಯಾಮ ಮಾಡ್ತಿದ್ದಾರೆ ಅಂತ ದರ್ಶನ್ ಭೇಟಿ ಬಳಿಕ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದ್ರು. ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ಬೇಕು ಅಂತ, ಜ್ವರ ಇದೆ ಅಂತ ಗೊತ್ತಿತ್ತು. ಪರ್ಮಿಷನ್ಗೆ ಅಪ್ಲೈ ಮಾಡಿದ್ವಿ. ಅದ್ರ ಪ್ರಕಾರ ಏನು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗಿ ಬೀಟ್ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ. ನಿಮ್ಮ ಜೊತೆ ಏನು ಮಾತಾಡಿದ್ರು ಸರ್? ಏನಿಲ್ಲ, ಚೆನ್ನಾಗಿದ್ದೀರಾ ಏನು ಅಂತ ಕೇಳಿದೆ, ಹೆಂಗೆ ನಡೀತಾ ಇದೆ ಏನು ಅಂತ ಕೇಳಿದ್ರು. ಸೆಷನ್ ನಡೀತಾ ಇದ್ದು, ಇದೆಲ್ಲ ಚರ್ಚೆ ಏನೇನು ನಡೀತಾ ಇದೆ ಅಂತ ಕೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಮಾಮೂಲಿ ನಾವು ಹೆಂಗಿದ್ದೀವಿ ಅವ್ರು ಹೆಂಗಿದ್ದೀವಿ ಅಂತ ಕೇಳಿದ್ರು ಅಷ್ಟೇ. ಇಲ್ಲ, ಆ ಥರದ್ದೇನು ಚರ್ಚೆ ಇಲ್ಲ. ನಾವು ಇಲ್ಲಿ ಬಂದಿರೋದು ಅವರ ಸ್ನೇಹಿತರಾಗಿ ಅವರು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿ ಬಂದ್ವಿ. ನಮ್ಮ ಮಾತುಗಳೆಲ್ಲ ಅಷ್ಟಕ್ಕೆ ಸೀಮಿತವಾಗಿತ್ತು. ಬೇರೆ ನಾವು ಕೇಳಿದ್ದಷ್ಟೇ ಊಟ ಚೆನ್ನಾಗಿದೆಯಾ, ಆರೋಗ್ಯವಾಗಿದ್ದೀರಾ, ಹೆಂಗೆ ನೀವು ಬೆಳಿಗ್ಗೆ ದಿನಚರಿ ಏನು, ಬೆಳಿಗ್ಗೆಯಿಂದ ಏನು ಸಾಯಂಕಾಲ ಏನು ಮಾಡ್ತೀರಿ, ಈ ಥರದ್ದೆಲ್ಲ ಕೇಳ್ಕೊಂಡಿದ್ದು. ಅಷ್ಟು ಬಿಟ್ಟರೆ ಪುಸ್ತಕ ಓದ್ತಿದ್ದಾರೆ. ಅವ್ರು ಹೇಳಿದ್ರು ಸುಮಾರು ಪುಸ್ತಕಗಳು ಓದ್ತಿದ್ದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಇವರು ಪುಸ್ತಕಗಳು ತಗೊಬಂದಿದ್ರು, ಇನ್ನೊಂದು ಕೊಟ್ಟಿದ್ದಾರೆ. ಅದೇ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ತಾ ಇದ್ದೀನಿ, ಆ ಥರದ್ದು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ಯಾವುದು ಯೋಗ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ. ದರ್ಶನ್ನ ಬದಲಾಯಿಸೋದಕ್ಕೆ ದೋಸ್ತಿಗಳು ಸರ್ಕಸ್ ಮಾಡ್ತಾ ಇದ್ದಾರೆ. ದಾಸನ ಮನ ಪರಿವರ್ತನೆಗೆ ತರುಣ್ ಸುಧೀರ್ ಪುಸ್ತಕ ತಂದುಕೊಟ್ಟಿದ್ದಾರೆ.